ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡೈಲಿ ಹೋಗ್ತಾ ಇದ್ದೀರಾ ಸರ್? ಡೈಲಿ ಹೋಗ್ತಿದ್ದೀರಾ ಸರ್? ಇಲ್ಲಿ ಕರೆದ್ರೆ ಹೋಗ್ತೀನಿ. ಅಲ್ಲ, ಸಂಪುಟ ಪುನರಚನೆ ವಿಚಾರನ ಅಥವಾ ಬೇರೆ ಏನು ವಿಚಾರ? ದಿಲ್ಲಿಗೆ ಕರೆದ್ರೆ ಹೋಗ್ತೀನಿ, ಇಲ್ಲದ್ರೆ ನಾನೇ ಹೋಗ್ಬೇಕಾದ್ರೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟಾಗ ಹೋಗ್ತೀನಿ. ಸಂಪುಟ ಪುನರಚನೆ ವಿಚಾರ, ಸಂಪುಟ ಪುನರಚನೆನಾ ಸರ್? ಸಂಪುಟ ಪುನರ್ರಚನೆ ವಿಚಾರವಾಗಿ ಮಾತುಕತೆ ಕೇಳ್ಬರ್ತಲ್ಲ, ಆ ವಿಚಾರವಾಗಿ ಚರ್ಚೆಗೆ ನಾವು ಹೋಗ್ತೀರಾ? ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೊಟ್ಟ ಮೇಲೆ ತೀರ್ಮಾನ ಮಾಡ್ತೀನಿ. ಆ ವಿಚಾರಕ್ಕೆ ಕೇಳಿದ್ದೀರಾ ಸರ್? ಈಗ ಅಪಾಯಿಂಟ್ಮೆಂಟ್ ಕೇಳಿದ್ದೀರಾ ಸರ್? ಅಪಾಯಿಂಟ್ಮೆಂಟ್ ಕೇಳಿದ್ದೀರಾ ಸರ್? ಯಾಕೆ ಸರ್, ಈಗ ಜನಾಭಿಪ್ರಾಯ ಕಾಂಗ್ರೆಸ್ ಸರ್ಕಾರದ ಪರ ಇರೋದ್ರಿಂದ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮಾಡ್ತೀರಾ? ಜಿಬಿಐ ಇರ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡ್ತೀವಿ. ತಕ್ಷಣದಲ್ಲೇ ಮಾಡ್ತೀವಿ. ಸರ್, ಈ ರಿಸಲ್ಟಿಂದ ಪ್ರತಿಪಕ್ಷಗಳ ತಂತ್ರ ಏನು ಕೆಲಸ ಮಾಡಿಲ್ಲ ಅಂತ ಅಂತಾರೆ. ಪ್ರತಿಪಕ್ಷಗಳು ಏನು ತಂತ್ರ ಮಾಡೋದು ಅದೇನು ಕೆಲಸ ಮಾಡಿಲ್ಲ. ಏನು ತಂತ್ರ ಇದೆ ಅವರಿಗೆ? ತಂತ್ರನೂ ಇಲ್ಲ, ಕುತಂತ್ರಿಗಳು ಅವರು ಅಷ್ಟೇ. ತಂತ್ರಗಾರಿಕೆ ಏನು ಮಾಡಲ್ಲ, ಕುತಂತ್ರ ಮಾಡ್ತಾರೆ ಅಷ್ಟೇ. ಸರ್, ಈ ಫಲಿತಾಂಶದಿಂದ ತಾವು 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತಾರೆ ಸರ್? ತಾವು 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತಾನೆ ಸರ್? ನಮ್ಮ ಪಕ್ಷ 5 ವರ್ಷ ಕಂಪ್ಲೀಟ್ ಮಾಡ್ತೀವಿ. ಅಲ್ಲ, ತಾವು ಸರ್ ಆಸ್ ಎ ಚೀಫ್ ಮಿನಿಸ್ಟರ್ ಪುನಃ 15 ಹೇಳಿದ್ರೆ ಏನು ಪ್ರಯೋಜನ? ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ಯಾಕಂದ್ರೆ 5 ವರ್ಷ ಇರಬೇಕು ಅಂತಂದ್ರೆ ಇರ್ತೀನಿ ಸರ್. 83ನೇ ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿ ತಾವು ಭಾಳ ಸೀನಿಯರು, ಅಂದರೆ ಇಡೀ ದೇಶದ ತಾವೇ ನಂಬರ್ 1 ಆಗಿದ್ದೀರಿ. ಹಾಗಾಗಿ 85ನೇ ವರ್ಷದ ಮುಗಿಸ್ತೀರಾ ಅಂತ? ಹೌದು. ಈಗ 83ನೇ ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿರೋ ನೀವೇ ಸರ್. ನೋಡಪ್ಪ, ಹೈಕಮಾಂಡ್ನವರು ಮುಂದುವರಿರಿ ಅಂತಂದ್ರೆ ಮುಂದುವರಿತೀನಿ, ಇಲ್ಲ ಅಂತಂದ್ರೆ ಅವರು ಏನು ಹೇಳ್ತಾರೆ ಹಂಗೆ ಕೇಳೋದು. ಯಾವಾಗ ಹೇಳ್ಬೋದು ಸರ್? ಯಾವಾಗ ಹೇಳ್ಬೋದು ಸರ್? ಯಾವಾಗ ಹೇಳ್ಬೋದು ಸರ್? ಗೊತ್ತಿಲ್ಲ ನನಗೆ. ಅಲ್ಲ, ಶೀಘ್ರದಲ್ಲೇ ಹೇಳ್ತಾರೆ ಅನ್ನುವಂಥ ಮಾಹಿತಿಗಳು ಇದೆಯಾ? ನಿನಗೆ ಮಾಹಿತಿ ಯಾವ ಮಾಹಿತಿ ಇದೆ ಅದೇ ಗೊಂದಲಗಳು ಜಾಸ್ತಿ ಆಗ್ತದೆ, ಡಿಲೇ ಆಗ್ತದೆ, ಕಾರ್ಯಕರ್ತರು ಶೀಘ್ರದಲ್ಲೇ ಆಗ್ಬೋದು, ಕ್ಲಿಯರ್ ಮಾಡ್ಬಿಡ್ಲಿ ಅಂತ ಶೀಘ್ರದಲ್ಲೇ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರಲ್ಲ, ಸತೀಶ್ ಜಾರಕಿಹೊಳಿ ಬೇಗ ಕ್ಲಿಯರ್ ಮಾಡಬೇಕು ಹೈಕಮಾಂಡ್, ಏನೋ ಒಂದು ಹೇಳಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅದು ಆಗುತ್ತಾ ಅಂತ ಸರ್? ಗೊತ್ತಿಲ್ಲ ನನಗೆ. ಅಲ್ಲ, ಈ ವರ್ಷದಲ್ಲಿ ಈ ತಿಂಗಳಲ್ಲಿ 3 ವರ್ಷಕ್ಕೆ ಮುಗಿಸ್ತಾ ಇದ್ದೀರಾ, ಅದಕ್ಕೆ ಗೊತ್ತಿಲ್ಲ ನನಗೆ. ಹೈಕಮಾಂಡ್ನವರು ಯಾವತ್ತು ಏನು ತೀರ್ಮಾನ ತಗೋತಾರೆ ಅದರಂತೆ. ಈಗ ಎಷ್ಟು ಕಾನ್ಫಿಡೆನ್ಸ್ ಆಗಿದ್ದೀರಾ ಸರ್? 5 ವರ್ಷ ಕಂಪ್ಲೀಟ್ ಮಾಡೋ ಇದರಲ್ಲಿ ಈಗ ಎಷ್ಟು ಕಾನ್ಫಿಡೆನ್ಸ್ ಆಗಿದ್ದೀರಾ ಸರ್ ಅಂತ? 15 ಎಷ್ಟು ಸಾರಿ ಕೇಳ್ತೇನೆ. ನೋಡಪ್ಪ, ಹೈಕಮಾಂಡು ಏನು ಹೇಳ್ತದೆ ಹಂಗೆ ಕೇಳೋದು ನಾನು, ಗೊತ್ತಾಯ್ತಾ? ಅದು ಬಿಟ್ಬಿಟ್ಟು ನೀವೇನೇನೋ ಪ್ರಶ್ನೆ ಕೇಳಿದ್ರೆ ಅವ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಸರ್, ಈಗ ಶೃಂಗೇರಿಯ ಬೈ-ಎಲೆಕ್ಷನ್ ವಿಚಾರದಲ್ಲಿ ಈಗ ಕೋರ್ಟ್ ಮೂವ್ ಮಾಡ್ತಾ ಇದ್ದೀರಾ ಅಥವಾ ಹೇಗೆ? ಯಾಕಂದರೆ ಈಗಾಗಲೇ ಪ್ರಮಾಣ ವಚನಕ್ಕೂ ಕೂಡ ಇದಾಗಿದೆ. ಶೃಂಗೇರಿಯ ಮರುಮತ ಎಣಿಕೆ ವಿಚಾರದಲ್ಲಿ ಇವಾಗ ಕೋರ್ಟಿಗೆ ಮೂವ್ ಮಾಡಿಸ್ತಾ ಇದ್ದೀರಾ? ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋಗ್ತಾ ಇದ್ದೀರಾ ಸರ್? ಅಲ್ಲಿಗೆ ಅದು ಕ್ಲಿಯರ್ ಕಟ್ಟಾಗಿ ಸಮಸ್ಯೆ ಆಗಿದೆ ಅಂತ. ಅಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ.